ನೀವೇನಾದರೂ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ತಿದ್ರೆ ಈ ವಿಡಿಯೋ ಒಂದ್ಸರಿ ನೋಡಿ, ಮತ್ತೆ ಡಿಮಾರ್ಟಲ್ಲಿ ಯಾವತ್ತೂ ಶಾಪಿಂಗ್ ಮಾಡಲ್ಲ. ಇವತ್ತು ಅದೇನು ಸ್ಕೂಲ್ ಬಿಟ್ಬಿಟ್ಟು ಬರೋಕ್ಕೆ ನಾನು ಕೂಡ ಹೋಗ್ತಾ ಇದ್ದೀನಿ. ಯಾಕಂದರೆ ಕುಡಿಯೋಕ್ಕೆ ನೀರು ಖಾಲಿ ಆಗಿತ್ತು ಮತ್ತು ತರಕಾರಿ ಕೂಡ ತೊಗೊಬರ್ಬೇಕಿತ್ತು ಅಂತ ಹೇಳ್ಬಿಟ್ಟು. ಸೊ ಆದಿನ ನೀನು ಬಾ ಮಮ್ಮ ಅಂತ ಹೇಳಿದ್ಲು, ಹಾಗಾಗಿ ಹೋಗಿ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ನಾನು ಆಟೋದಲ್ಲೇ ಕೂತಿದ್ದೆ. ಸೊ ಹಸ್ಬೆಂಡ್ ಹೋಗಿ ಒಳಗಡೆ ತನಕ ಬಿಟ್ಬಿಟ್ಟು ಬರ್ತಾರೆ, ಬಿಕಾಸ್ ಬ್ಯಾಗ್ ಅಷ್ಟು ತೂಕ ಇರುತ್ತೆ ಅವ್ರದ್ದು. ಸೊ ನಾನು ಇವಳನ್ನ ವೀಕ್ ಅಂದ್ಕೊಂಡಿದ್ದೆ. ಸೊ ಸ್ವಲ್ಪ ಸ್ಟ್ರಾಂಗೇ ಇದ್ದಾಳೆ, ಬಿಕಾಸ್ ಕಾಲು ಬೆರಳು ಅಷ್ಟು ದಪ್ಪ ಊದ್ಕೊಂಡಿದೆ. ಒಂದಿನೂ ಪಾಪ ನೋವು ಅಂತ ಹೇಳಿಲ್ಲ, ಬಿಕಾಸ್ ಅವಳೇ ತಗಲ್ಸ್ಕೊಂಡಿರೋದಲ್ವಾ. ಹಾಗಾಗಿ ನಾವೇನಾದರೂ ತಗಲ್ಸಿದ್ರೆ ಅದನ್ನೇ ಹಠ ಮಾಡಿಕೊಂಡು ನೋವು ಅಂತ ಕೂತ್ಕೊಂಡಿರ್ತಿದ್ಲು. ನಾನು ಐಬ್ರೋ ಮಾಡಿಸಿ ತುಂಬಾ ದಿನಗಳಾಗೋಗ್ಬಿಟ್ಟಿತ್ತು, ತುಂಬ ಹೇರ್ ಗ್ರೋತ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅದೇ ಸ್ಕೂಲಿಂದ ಕರ್ಕೊಂಬರೋಷ್ಟರಲ್ಲಿ ಹೋಗಿ ಮಾಡಿಸ್ಕೊಂಬಂದ್ಬಿಡೋಣ ಅಂತ ಇವತ್ತು ಐಬ್ರೋ ಮಾಡಿಸ್ತಿದ್ದೀನಿ. ಇನ್ನು ಡಿಮಾರ್ಟಲ್ಲಿ ರೇಷನ್ ತಂದು 1 ವೀಕು ಕೂಡ ಆಗಿಲ್ಲ. ಆದ್ಯ ಇವತ್ತು ಸ್ನ್ಯಾಕ್ಸ್ಗೆ ಪಾಸ್ತಾ ಮಾಡಿಕೊಡಿ ಮಮ್ಮ ಅಂತ ಕೇಳಿದ್ಲು ಅಂತ ಹೇಳ್ಬಿಟ್ಟು ಪಾಸ್ತಾ ಪ್ಯಾಕೆಟ್ನ ಓಪನ್ ಮಾಡಿ ಬಾಕ್ಸ್ ಕಟ್ಟೋಣ ಅಂತ ಅಟ್ಟಿದ್ದಷ್ಟೇ. ಸೊ ಫುಲ್ಲು ಮುಕ್ಕುಳ ಬಿದ್ದುಬಿಟ್ಟಿದೆ ಗೈಸ್. ಸೊ ಈಗ ನಾನು ಯಾರನ್ನ ಹೊಣೆ ಮಾಡಬೇಕಂತಲೇ ಗೊತ್ತಿಲ್ಲ. ಕಂಪ್ನಿಯವ್ರನ್ನ ಹೊಣೆ ಮಾಡಬೇಕಾ ಅಥವಾ ಡಿಮಾರ್ಟ್ ಅವ್ರನ್ನ ಹೊಣೆ ಮಾಡಬೇಕಾ? ಯಾಕಂದರೆ ಪ್ಯಾಕೆಟಲ್ಲಿ ಇನ್ನೂ ಎಕ್ಸ್ಪಿರಿ ಡೇಟು 2027 ತನಕ ಇದೆ. ನನ್ನ ಹಸ್ಬೆಂಡ್ ಅಂತೂ ಫುಲ್ಲು ಬೈತಾಯಿದ್ರು, ಪಾಸ್ತಾ ಅದೆಲ್ಲ ತಿನ್ನಿಸ್ಬೇಡ ಅಂತ. ಸೊ ಏನೋ ಇವಳು ವೈಟ್ ಪಾಸ್ತಾ ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ತೊಗೊಂಬರ್ತಾರೆ, ಅದನ್ನ ನೋಡ್ಬಿಟ್ಟು ಇಷ್ಟಪಟ್ಟು ತಿಂತಾಳೆ ಅಂತ ಹೇಳ್ಬಿಟ್ಟು ಸೊ ಈ ಸರಿ ಪ್ಯಾಕೆಟ್ ತೊಗೊಂಬಂದರೆ ಈ ಗತಿ ಆಗಿದೆ ನೋಡಿ. ಈ ಪ್ಯಾಕೆಟ್ ತೊಗೊಂಬಂದಿತ್ತು, ಡೇಟ್ ಕೂಡ ಇನ್ನೂ 2027 ಮೇ ತನಕನೂ ಇದೆ. ಸೊ ಡಿಮಾರ್ಟಲ್ಲಿ ಏನಾದರೂ ತೊಗೋಬೇಕಾದ್ರೆ ತುಂಬ ಹುಷಾರಾಗಿ ತೊಗೊಳ್ಳಿ.